10,000 ಖಾತ್ರಿಪಡಿಸುವ ಆದೇಶ ಹೊರಡಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ರಾಜ್ಯ ಸರ್ಕಾರ ಕೊಟ್ಟ ಮಾತು ಉಳಿಸಿಕೊಳ್ಳಲು ಆಗ್ರಹ. ಆಶಾ ಕಾರ್ಯಕರ್ತರಿಗೆ ಗೌರವಧನ ಮಾಸಿಕ 10,000 ಖಾತ್ರಿಪಡಿಸುವ ಅಧಿಕೃತ ಆದೇಶ ಹೊರಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ಪ್ರತಿಭಟನೆ ನಡೆಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ಕವಿತಾ ಮಾತನಾಡಿ, ಬೆಂಗಳೂರಿನಲ್ಲಿ ಕಳೆದ ಜನವರಿಯಲ್ಲಿ ನಿಶ್ಚಿತ ಗೌರವಧನಕ್ಕಾಗಿ ಆಶಾ ಕಾರ್ಯಕರ್ತರು ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯದ ಸುಮಾರು 40,000 ಆಶಾ ಕಾರ್ಯಕರ್ತರು ಭಾಗವಹಿಸಿದ್ರು. ಈ ವೇಳೆ ಸಂಘದ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ದು, ಅದರಂತೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದರು. 2025ರ ಏಪ್ರಿಲ್ನಿಂದ ಪ್ರತಿ ತಿಂಗಳು ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ 10,000 ಗೌರವಧನ, ಕಾಂಪೋನೆಂಟ್ಗಳ ಹೆಚ್ಚುವರಿ, ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇನ್ಸೆಂಟಿವ್, ಒಂದು ವೇಳೆ ಯಾರಿಗಾದರೂ ಕಾಂಪೋನೆಂಟ್ಗಳಿಂದ ಕಡಿಮೆ ಮೊತ್ತದ ಪ್ರೋತ್ಸಾಹಧನ ಬಂದಿದ್ದಲ್ಲಿ ಅಂತಹ ಆಶಾ ಕಾರ್ಯಕರ್ತರಿಗೆ ಸರ್ಕಾರವೇ ವ್ಯತ್ಯಾಸದ ಹಣವನ್ನು ಪಾವತಿಸಿ 10,000 ಗ್ಯಾರಂಟಿ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಭೆಯಲ್ಲಿ ಭರವಸೆ ನೀಡಿದ್ದು, ಅದರಂತೆ ಆದೇಶಿಸಬೇಕು ಎಂದು ಆಗ್ರಹಿಸಿದರು. ಆಯವ್ಯಯದಲ್ಲಿ ರಾಜ್ಯದ ಸುಮಾರು 2.50 ಲಕ್ಷ ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರಿಗೆ 1,000 ರು ಹೆಚ್ಚಿಸಿದಂತೆ 42,000 ಆಶಾ ಕಾರ್ಯಕರ್ತರಿಗೂ 1,000 ರು ಹೆಚ್ಚಿಸಿ ಇದೇ ಬಜೆಟ್ನಲ್ಲಿ ಸೇರಿಸಿ ಆದೇಶಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷೆ ಉಮಾದೇವಿ, ಜಿಲ್ಲಾ ಕಾರ್ಯದರ್ಶಿ ಚನ್ನಜಮ್ಮ, ಪದಾಧಿಕಾರಿಗಳಾದ ನಂಜಾಮಣಿ, ಭಾಗ್ಯ, ಜಯಲಕ್ಷ್ಮಿ, ಶಶಿಕಲಾ, ಅಶ್ವಿನಿ, ಮಂಜುಳಾ, ಸುಜಾತ ಇತರರು ಭಾಗವಹಿಸಿದ್ರು. ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನು ನೆರವೇರಿಸಿ ಮುಖ್ಯಮಂತ್ರಿಗಳು ಆಶೆಗಳಿಗೆ ಕೊಟ್ಟ ಮಾತನ್ನು ನೆರವೇರಿಸಿ ಆಶೆಗಳು ಐಕ್ಯತೆ ಚಿರಾಯುವಾಗಲಿ ಬೇಕೇ ಬೇಕು ಮುಖ್ಯಮಂತ್ರಿಗಳೇ ಅಧಿಕೃತ ಆದೇಶ ಪತ್ರವನ್ನು ಹೊರಡಿಸಿ ಮುಖ್ಯಮಂತ್ರಿಗಳು ಅಧಿಕೃತ ಆಶಾ ಕಾರ್ಯಕರ್ತರ 10,000 ನಿಗದಿತ ವೇತನವನ್ನು ಆಗ್ರಹ ದಿನವನ್ನು ನೆರವೇರಿಸಿ ಮುಖ್ಯಮಂತ್ರಿಗಳು ನಮಗೆ 10,000 ನಿಗದಿಪಡಿಸಿ ಆಶೆಗಳ ಹೋರಾಟ ಚಿರಾಯುವಾಗಲಿ 7ರಿಂದ 10ನೇ ತಾರೀಕುವರೆಗೆ ನಾವು ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಸರ್. ಆವಾಗ ನಾವು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿ, ನಿಮ್ಮ ಸ್ಟ್ರೈಕ್ನ ವಾಪಸ್ ತಗೊಳ್ಳಿ, ನಿಮ್ಗೇನು ನಿಮ್ಮ ಗೌರವಧನ ಏನಿದೆ ಅದನ್ನ ಎಲ್ಲ ಒಟ್ಟುಗೂಡಿಸಿ ನಿಮ್ಗೆ 15,000 ನಮ್ಗೆ ಫಿಕ್ಸ್ಡ್ ಕೊಡಿ ಅಂತ ನಾವು ಕೇಳಿದ್ದು. ಆದ್ರೆ 15,000 ಕೊಡಕ್ಕಾಗಲ್ಲ, ನಿಮ್ಗೆ 10,000 ರೂಪಾಯಿ ನಾವು ಏಪ್ರಿಲ್ ತಿಂಗಳಿಂದ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಮ್ಗೆ ಹೆಚ್ಚುವರಿ ಏನು ಮಾಡ್ತಿರ್ಲಿಲ್ಲ ಸರ್. ನಮ್ಗೆ ರಾಜ್ಯ ಸರ್ಕಾರ ಫಿಕ್ಸ್ಡ್ ಅಂತ 5,000 ಮಾಡಿತ್ತು. ಕೇಂದ್ರ ಸರ್ಕಾರದ್ದು ಕೆಲವು ಮೀಟಿಂಗ್ಗಳು ಸೇರಿಸಿ ಅದು 2,000 ಇತ್ತು. ಟೀಮ್ ಬೇಸಿಕ್ ಇನ್ಸೆಂಟಿವ್ ಅಂತ ಅದೊಂದು 1,000 ಬರ್ತಾ ಇತ್ತು. ಒಟ್ಟು 8,000 ಬರ್ತಾ ಇತ್ತು. ಅದು ಹೆಚ್ಚುವರಿ ಆನ್ಲೈನ್ ಎಂಟ್ರಿ ಮಾಡಿದಂತಹ ಗರ್ಭಿಣಿ, ಬಾಂತಿ ಮತ್ತೆ ಇತರೆ ಕೆಲಸಗಳು ಏನ್ ಮಾಡ್ತಿದ್ವು ಅದು ಆನ್ಲೈನ್ ಎಂಟ್ರಿ ಮಾಡಿದ್ರೆ 2,000ಕ್ಕಿಂತ ಜಾಸ್ತಿ ಅಮೌಂಟ್ ಬರ್ತಿತ್ತು. ಆದ್ರೆ ಕೆಲವು ಕಡೆ ಡಾಟಾ ಎಂಟ್ರಿ ಅವರು ಇಲ್ದೇನೆ, ಡಾಟಾ ಎಂಟ್ರಿ ಮಾಡ್ದೇನೆ ನಮ್ಮ ಆಶಾಗಳಿಗೆ ತುಂಬಾ ಹಣಗಳು, ಅವರ ಕೆಲಸಕ್ಕೆ ತಕ್ಕಂತ ಪ್ರೋತ್ಸಾಹಧನಗಳು ಸಿಗ್ತಿರ್ಲಿಲ್ಲ. ಇದನ್ನೆಲ್ಲ ಒಳಗೊಂಡು ನಾವು ಒಂದು ಕಮಿಟಿ ಮಾಡಿ ಚರ್ಚೆ ಮಾಡಿದ್ವಿ ಸರ್. ಚರ್ಚೆ ಮಾಡಿದಾಗ ಇಷ್ಟೆಲ್ಲ ಹಣಗಳು ಹೋಗ್ತಾ ಇದೆ, ಆಶಾಗಳಿಗೆ ಲಾಸ್ ಆಗ್ತಾ ಇದೆ, ಅವ್ರಿಗೆ ದುಡುಕ್ತಕ್ಕಂಥ ಅಮೌಂಟ್ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ನಾವು ಮಾತಾಡತಕ್ಕ ಸಂದರ್ಭದಲ್ಲಿ ಅವರು ಆಯ್ತು 10,000 ಕೊಡ್ತೀವಿ, ಬಜೆಟ್ ಅಲ್ಲೂ ಕೂಡ ನಿಮ್ಗೆ 1,000 ಆಗಿರ್ಬೋದು, ನಾವು ಗೌರವಧನ ಹೆಚ್ಚಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಅವರ ಮಾತಿಗೆ ಮರ್ಯಾದೆ ಕೊಟ್ಟು, ಒಂದು ಗೌರವ ಕೊಟ್ಟು, ಅವರ ಒಂದು ಮೇಲೆ ನಂಬಿಕೆ ಇಟ್ಟು ನಾವು ಆ ದಿನ ಸ್ಟ್ರೈಕ್ 10ನೇ ತಾರೀಕು ಜನವರಿ 10 ವಾಪಸ್ ತಗೊಂಡಿದ್ದೀವಿ. ಇದುವರೆಗೂ 2 ತಿಂಗಳು ಆಯ್ತಾ ಬರ್ತಾ ಇದೆ. ನಮಗೆ ಅಧಿಕೃತವಾದ ಒಂದು ಪತ್ರ ಕೊಡಿ, ನಮ್ಗೆ ಆಶಾಗಳಿಗೆ ಎಷ್ಟು ಫಿಕ್ಸ್ಡ್ ಮಾಡಿದ್ದೀರಾ ಅದನ್ನ ಕೊಡಿ, ಇಲ್ಲ ಬಜೆಟ್ ಅಲ್ಲಿ 1,000 ಘೋಷಣೆ ಮಾಡಿದ್ರಲ್ಲ ಅದಕ್ಕೆ ಅಧಿಕೃತ ಪತ್ರ ಕೊಡಿ ಅಂತ ನಾವು ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಕೇಳ್ತಾ ಇದೀವಿ ರಾಜ್ಯ ಮಟ್ಟದಲ್ಲಿ. ಆದ್ರೆ ಯಾವುದೇ ರೀತಿಯ ನಮ್ಗೆ ಅಧಿಕೃತ ಪತ್ರ ಕೊಟ್ಟಿಲ್ಲ. ಅದಕ್ಕೆ ನಾವು ರಾಜ್ಯ ಸಮಿತಿಯ ನಮ್ಮ ಯೂನಿಯನ್ ರಾಜ್ಯ ಸಮಿತಿಯ
ಮೇರೆಗೆ ಜಿಲ್ಲಾವಾರು ಆಗ್ರಹ ದಿನ ಅಂತ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಆಗ್ರಹ ದಿನದಲ್ಲಿ ನಾವೊಂದು ಏನು ಅವ್ರು ಕೊಟ್ಟ ಮಾತೇನು ಉಳಿಸ್ಕೊಳ್ಳಿ ಅಂತ ನಾವು ಕೇಳ್ತಾ ನಮ್ಮ ಆಶಾ ಕಾರ್ಯಕರ್ತರಿಗೆ ಏಪ್ರಿಲ್ನಿಂದ 10,000 ನಿಗದಿಪಡಿಸಿ ಮತ್ತೆ ನಮ್ಮ ಆಶಾಗಳಿಗೆ ಅಂಗನವಾಡಿ ಮತ್ತೆ ಬಿಸಿ ಊಟದವರಿಗೆ ಯಾವ ರೀತಿ ಫಿಕ್ಸ್ಡ್ ಆಗಿ 1,500 ಅಂತ ಹೆಚ್ಚಿಸ್ರಿ. ಹಾಗೆ 42,000 ಆಶಾ ಕಾರ್ಯಕರ್ತರಿಗೂ ರಾಜ್ಯದಲ್ಲಿ 1,000 ಗೌರವಧನ ಹೆಚ್ಚಳ ಮಾಡಿ ಅಂತ ನಾವು ಮುಖ್ಯಮಂತ್ರಿಗಳಿಗೆ ಈ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಕವಿತಾ, ಜಿಲ್ಲಾಧ್ಯಕ್ಷರು ಚಾಮರಾಜನಗರ.